ಇದು ಜಮೀರ್ ಅಹಮದ್ ಖಾನ್ ಅವರ ಒಂದು ಮಾತು. ಇದಕ್ಕೆ ಸಂಬಂಧಪಟ್ಟಂತೆ ಬಿ.ಆರ್. ಪಾಟೀಲ್ ಕೂಡ ಈಗ ಮಾತನಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂತಹ ಬಿ.ಆರ್. ಪಾಟೀಲ್, ಸಚಿವ ಜಮೀರ್ ಅಹಮದ್ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ, ನೋಡಕ್ ಹೋಗಿಲ್ಲ ನಾನು ಅಂಥೇಳಿ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ. ಜೊತೆಗೆ ನನ್ನನ್ನು ಸಿಎಂ ಸಿದ್ದರಾಮಯ್ಯ ಹಾಗೆ DCM ಅವರು ಕರೆದಿದ್ದಾರೆ, ನಾನು ಹೋಗಿ ಮಾತಾಡ್ತೀನಿ ಅವ್ರ ಜೊತೆಗೆ. ನಾಳೆ ಬಹುಶಃ ನಾಳೆ ಸಿಎಂ ಮತ್ತು DCM ಇಬ್ಬರನ್ನು ಕೂಡ ಭೇಟಿ ಮಾಡ್ತೀನಿ ಅನ್ನುವಂಥದ್ದನ್ನ ಬಿ.ಆರ್. ಪಾಟೀಲ್ ಹೇಳ್ತಾ, ಜೊತೆಗೆ ಸಚಿವ ಜಮೀರ್ ಕರೆದ್ರು ಕೂಡ ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಅಂತೇಳಿ ಬಿ.ಆರ್. ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಅವ್ರು ಜಮೀರ್ ಅವರು ಏನ್ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ, ರಿಯಾಕ್ಟ್ ಮಾಡಕ್ಕಾಗಲ್ಲ. ಕೇಳಿದ್ಮೇಲೆ ಮಾಡ್ತೀನಿ. ನಿಮ್ಮ ಮೇಲೆ ಸಿಬಿಐ ತನಿಖೆ ಕೊಡ್ಲಿ. ಜಮೀರ್ ಅವ್ರು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡ್ತೀನಿ. ಈಗ ಜಮೀರ್ ಅವರೇ CBI ಎನ್ಕ್ವೈರಿ ಮಾಡಕ್ಕೆ ಹೋಗಿದ್ರೆ ನಾನು ಯಾವುದೇ ರೀತಿ ರೊಕ್ಕ ತಗೊಂಡಿಲ್ಲ. ಈಗ ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಸರ್ ಅವ್ರು ಏನ್ ಹೇಳಿದಾರೆ, ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ತಟ್ಲಿ, ನಾವು ಯಾವ್ದೇ ರಾಜೀನಾಮೆ ನಾನೇ ಕೊಡ್ತೀನಿ, ಯಾವ್ದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನ್ ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ಮ ಬೈಲಿಂದ ಕೇಳ್ತಾ ಇದ್ದೀನಿ. ಅವ್ರು ಹೇಳಿದ್ ನಾವು ನಿಮ್ಗೆ ಆತರ ನಾವು ಅವ್ರು ಕೇಳ್ತೀನಿ. ನಾನು 2,000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6,000